ಶ್ರೀ ಕೃಷ್ಣ ಪರಮಾತ್ಮ. ನನಗೆ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇಷ್ಟ. ಕಷ್ಟಗಳನ್ನ ಫೇಸ್ ಮಾಡೋದ್ರಲ್ಲಿ ಶ್ರೀಕೃಷ್ಣನಂತ ಒಂದು ಜಗತ್ತಿನಲ್ಲಿ ಹುಟ್ಟಿಲ್ಲ, ಹುಟ್ಟೋದು ಕೂಡ ಇಲ್ಲ. ಶ್ರೀಕೃಷ್ಣ ಅಂದ್ರೆ ನಾವೇನ್ ಅನ್ಕೊಂಡಿದ್ದೇವೆ, ಒಬ್ಬ ದೇವತಾ ಪುರುಷ, ಯಾವಾಗ್ಲೂ ನಗ್ನಗ್ತಾ ಸ್ಮೈಲ್ ಫೇಸ್ ಆಗಿ ಯಾವಾಗ್ಲೂ ಇರ್ತಿದ್ದ. ಅವ್ನು ಯಾವ ಫೋಟೋ ಆದ್ರೂ ನೋಡಿ ನಗ್ನಗ್ತಾನೆ ಇರ್ತಾನೆ. ಅವರಷ್ಟೇ ಅಲ್ಲ, ಶ್ರೀಕೃಷ್ಣನ ಪಾತ್ರ ಯಾರು ಮಾಡ್ತಾರೋ ಹಾಗೆ ಮಾಡಿದಾರೆ ಇಲ್ಲ ಇಲ್ಲಿ, ಅವರು ಕೂಡ ನಗ್ನಗ್ತಾನೆ ನಿಂತ್ಕೋಬೇಕಾಗುತ್ತೆ. ಯಾಕೆಂದ್ರೆ ಶ್ರೀಕೃಷ್ಣನ ಕ್ಯಾರೆಕ್ಟರ್ ಅಂತ. ಈಗ ಲೈಫಲ್ಲಿ ಯಾವತ್ತಾದ್ರೂ ತುಂಬಾ ನೋವನಿಸಿದಾಗ, ತುಂಬಾ ಕಷ್ಟಗಳು ಅನ್ನಿಸಿದಾಗ ನಾನು ಹೇಳೋ ಶ್ರೀಕೃಷ್ಣನ ಈ ಮಾತನ್ನ ನೆನಪಿಸ್ಬೇಕು. ಅವನ ಲೈಫ್ ಅನ್ನ ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಅವನ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಯಾವ್ಯಾವುದು ಅಲ್ಲ. ತುಂಬಾ ಕಷ್ಟ ಬಂದಾಗ ನನಗೆ ಯಾಕೆ ಕಷ್ಟಗಳು ಬರ್ತವೆ ಅಂತ ತುಂಬಾ ಸತಿ ದೇವರನ್ನ ಬೈಕೊಳ್ತಾ ಇರ್ತೇವೆ. ಯಾಕಪ್ಪ ಆದ್ರೂ ಈ ಕಷ್ಟಗಳು ಬಂದು ನನಗೆ ಒಕ್ಕರಿಸ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಶ್ರೀಕೃಷ್ಣನ ಲೈಫ್ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ. ಶ್ರೀಕೃಷ್ಣ ಹುಟ್ಟಿದ್ದು ಜೈಲಿನಲ್ಲಿ. ಹುಟ್ಟೋ ಮಗುನ ಚಾಕು ತಗೊಂಡು ಕತ್ತಿ ತಗೊಂಡು ಸಾಯಿಸೋದಕ್ಕೆ ಅಂತ ಸೋದರ ಮಾವ ನಿಂತಿದ್ದ. ಸರಿ, ನಮ್ಗೆ ಅಂತ ಸೋದರ ಮಾವ ಯಾರು ಇಲ್ಲ ಅಂತ ಖುಷಿ ಪಡ್ಬೇಕು. ಕಂಸ ಸೋದರ ಮಾವ ನಿಂತಿದ್ದ. ಹುಟ್ಟಿದ್ದು ಜೈಲಲ್ಲಿ, ಬೆಳೆದಿದ್ದು ತಂದೆ ತಾಯಿಗಳಿಂದ ದೂರದಲ್ಲಿ. ತಂದೆಗೆ ಗೊತ್ತಿತ್ತು ನನ್ನ ಮಗ ಬೇರೆ ಕಡೆ ಬೆಳೀತಾ ಇದ್ದಾನೆ ಅಂತ, ಅಲ್ಲಿ ತಾಯಿಗೆ ಗೊತ್ತಿರಲಿಲ್ಲ ಇವನ ಮಗನೇ ಅಂತ. ಈ ಪರಿಸ್ಥಿತಿ ಶ್ರೀಕೃಷ್ಣ 16 ವರ್ಷ ವಯಸ್ಸಿಗೆ ಬರೋಷ್ಟೊತ್ತಿಗೆ, ಬರೀ 16 ವರ್ಷ ವಯಸ್ಸಿಗೆ ಬರೋಷ್ಟೊತ್ತಿಗೆ 16 ಅಟೆಂಪ್ಟ್ ಮರ್ಡರ್ ಕೇಸ್ಗಳು ಅವನ ಮೇಲೆ. ಅಂದರೆ ಅವನು ಬೇರೆಯವ್ರನ್ನ ಕೊಲ್ಲಲಿಲ್ಲ, ಅವನನ್ನ ಕೊಲ್ಲೋದಕ್ಕೆ 16 ಬಾರಿ ಪ್ರಯತ್ನ ಪಟ್ಟರು. 16ರಿಂದ 30 ವರ್ಷ ವಯಸ್ಸಿಗೆ ಬರುವಷ್ಟೊತ್ತಿಗೆ 32 ಸತಿ ಅವನ ಮೇಲೆ ಹತ್ಯಾ ಪ್ರಯತ್ನಗಳಾಯಿತು ಶ್ರೀಕೃಷ್ಣನ ಮೇಲೆ. ಸರಿ, ಅದಾದ್ಮೇಲೆ ಲೈಫ್ ಚೆನ್ನಾಗಿತ್ತ. ರಾಜನಾಗುವ ಎಲ್ಲ ಅರ್ಹತೆ ಯೋಗ್ಯತೆ ಇದ್ರೂ ಕೂಡ ಉತ್ತರ ಪ್ರದೇಶದ ಮಥುರಾದಿಂದ ತನ್ನ ಎಲ್ಲ ಜನರನ್ನ ಕರ್ಕೊಂಡು ಉತ್ತರ ಪ್ರದೇಶದ ಮಥುರಾದಿಂದ ಗುಜರಾತಿನ ಆ ದ್ವಾರಕೆಯವರೆಗೆ ತನ್ನ ಸಿಟಿಯನ್ನೇ, ಸಾಮ್ರಾಜ್ಯವನ್ನೇ ಶಿಫ್ಟ್ ಮಾಡಿ ಸಮುದ್ರದ ಮಧ್ಯದಲ್ಲಿ ಸೇಫ್ ಆಗಿ ತನ್ನ ಜನರನ್ನು ಇಡಬೇಕಾಗಿರೋ ಕಷ್ಟದ ಪರಿಸ್ಥಿತಿ ಅವನಿಗೆ ಬರುತ್ತೆ. ರಾಜ ಆಗೋ ಯೋಗ್ಯತೆ ಇದ್ರು ರಾಜ ಆಗೋ ಪರಿಸ್ಥಿತಿ ಅವನಿಗೆ ಸಿಗಲಿಲ್ಲ. ಅದಾದ್ಮೇಲೆ ಚೆನ್ನಾಗಿದ್ನ. ಅದಾದ್ಮೇಲೆ ಕಂಸ, ಶಿಶುಪಾಲ, ಜರಾಸಂಧ, ನರಕಾಸುರ, ಕಾಕಾಸುರ, ಎಷ್ಟು ಜನ ಹೆಜ್ಜೆಗೂ ಎನಿಮಿಗಳು, ಶತ್ರುಗಳು ಅವನ ಮೇಲೆ ಮುಗಿ ಬೀಳ್ತಾನೆ ಇದ್ರು. ಅವರನ್ನೆಲ್ಲ ಸಮಾನಿಸೋಷ್ಟಕ್ಕೆ ಅವನಿಗೆ ಮುಕ್ಕಾಲ ಜೀವನ ಕಳೆದೋಯ್ತು. 80-90 ವರ್ಷ ಇದ್ದಾಗ ಇನ್ನೇನು ಸುಖವಾಗಿರ್ಬೇಕು ಅನ್ಬೇಕಾದ್ರೆ ಕುರುಕ್ಷೇತ್ರ ಅನ್ನೋ ಮಹಾಯುದ್ಧ ನಡೀತು. ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡಬೇಕಾಗಿರೋ ಶ್ರೀಕೃಷ್ಣ ಯಾವ ಕೆಲಸಕ್ಕೆ ಸೇರ್ತ ಗೊತ್ತಾ? ಡ್ರೈವಿಂಗ್ ಕೆಲಸಕ್ಕೆ ಸೇರ್ತ, ಡ್ರೈವರ್ ಕೆಲಸಕ್ಕೆ ಸೇರ್ಕೊಂಡ. ಈಗ ನಾವು ಡ್ರೈವರ್ ಏನಂತೇವೆ? ಲೆಫ್ಟ್ ಹೋಗೋದ್ರೆ ಲೆಫ್ಟ್ ಅಂತೇವೆ, ರೈಟ್ ಅಲ್ಲಿ ಹೋಗಬೇಕು ಅಂದ್ರೆ ರೈಟ್ ಅಲ್ಲಿ ತಿರ್ಬೇಕು ಅಂದ್ರೆ ರೈಟ್ ಅಂತೇವೆ. ಆದ್ರೆ ಆಗ ಹಾಗಲ್ಲ. ಕೃಷ್ಣ ಏನಾದ್ರೂ ಕೂತಿರ್ಬೇಕಾದ್ರೆ ಅರ್ಜುನ ಬಾಣ ಬಿಡಬೇಕು ಅಂದ್ರೆ ಬಲಕ್ಕೆ ತಿರುಗು ಅಂದ್ರೆ ಶ್ರೀಕೃಷ್ಣನ ಬಲಭಾಗದ ಬೆನ್ನಿನ ಮೇಲೆ ಅರ್ಜುನ ತನ್ನ ಕಾಲಿನ ಹೆಬ್ಬೆರಳಿನ ತುದಿಯಿಂದ ತಿರುಗಿದಾಗ ಬಲಗಡೆ ಹೋಗುವಂತ ಅದು ಸೊನ್ನೆ. ಎಡಗಡೆ ಕಾಲಲ್ಲಿ ಎಡಗಡೆ ಭುಜಕ್ಕೆ ಬೆನ್ನಿಗೆ ತಿರುಗಿದಾಗ ಎಡಗಡೆ ಹೋಗಬೇಕು ಅಂತ ಜಗತ್ತನ್ನ ಕಂಟ್ರೋಲ್ ಮಾಡುವ ಒಬ್ಬ ಸರ್ವೋತ್ತಮ ಶ್ರೇಷ್ಠ ಪುರುಷ ಸಾಮಾನ್ಯ ಅರ್ಜುನನ ಕಾಲಿನಿಂದ ಬೆನ್ನಿನ ಮೇಲೆ ಒದಿಸಿಕೊಂಡು ಜೀವನ ಮಾಡಬೇಕಂದ್ರಿ ದ ಗ್ರೇಟ್ ಕೃಷ್ಣ ಅಂತ ಯಾಕೆ ಕರೆಸ್ಕೊಳ್ತಾನೆ? ಅದಕ್ಕೋಸ್ಕರ. ಆಮೇಲೆ ಎಂದೇ ಆಗಿದ್ನ ಅವನು ಮಾಡದೇ ಇರೋ ತಪ್ಪಿಗೆ ಕೌರವರ ತಾಯಿ ಗಾಂಧಾರಿ ಶಾಪ ಕೊಟ್ಬಿಟ್ಟು, ನನ್ನ ಮಕ್ಕಳು ಹೇಗೆ ನನ್ನ ಕಣ್ಣು ಮುಂದೆ ಸತ್ತು ಬಡದಾಡ್ಕೊಂಡು, ನಿನ್ನ ಮಕ್ಕಳು ಕೂಡ ನಿನ್ನ ಎಂಟೈರ್ ಫ್ಯಾಮಿಲಿ ನಿನ್ನ ಕಣ್ಣು ಮುಂದೆ ಬಡದಾಡ್ಕೊಂಡು ಸಾಯಿ ಅಂತ ಶಾಪ ಕೊಟ್ಟು. ಕೃಷ್ಣ ಏನು ತಪ್ಪು ಮಾಡಲಿಲ್ಲ. ಪತಿವ್ರತೆಯ ಮಾತು ಸತ್ಯ ಆಗಬೇಕು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ. ಶ್ರೀಕೃಷ್ಣನ ಎದುರಲ್ಲೇ ಅವನ ಮಕ್ಕಳು, ಮೊಮ್ಮಕ್ಕಳು, ಎಂಟೈರ್ ಫ್ಯಾಮಿಲಿ ಬಡದಾಡ್ಕೊಂಡು ಕತ್ತರಿಸ್ಕೊಂಡು ಸತ್ರು. ಆ ದುಃಖವನ್ನು ನೋಡ ಕೊನೆಯಲ್ಲಿ ಸಾಯ್ಬೇಕಾದ್ರೆ ಅದು ನೆಮ್ಮದಿಯಿಂದ ಸತ್ನ ಅಂದ್ರೆ ದೇವರನ್ನೆಲ್ಲ ಕಟ್ಟಿ ನಿಮ್ಗೆಲ್ಲ ಗೊತ್ತು. ಮದುವೆ ಕೂತಿದ್ದ ಯಾರೊಬ್ಬ ಬೇಡ, ಅವನ ಕಾಲಿನ ಹೆಬ್ಬೆರಳು ಪಕ್ಷಿ ಇದ್ದ ಹಾಗೆ, ಗಿಳಿ ಇದ್ದ ಹಾಗೆ ಇದೆ ಅಂತ ಹೇಳಿ ಬಾಣ ಹೊಡೆದ. ಮರದ ಮೇಲಿಂದ ಬಿದ್ದು ಶ್ರೀಕೃಷ್ಣ ಗಾಯಗೊಂಡು ತನ್ನ 103ನೇ ವರ್ಷದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ. ನೀವು ಯಾರಾದರೂ ಸತ್ತರೆ 24 hours ಅಲ್ಲಿ ಅವರನ್ನ ಅಂತ್ಯಕ್ರಿಯೆ ಮಾಡ್ತೇವೆ. 24 ಗಂಟೆಗಳಲ್ಲಿ ಅವರನ್ನ ಸಂಸ್ಕಾರ ಮಾಡ್ತೇವೆ. ಆ ಮರದ ಕೆಳಗೆ ಶ್ರೀಕೃಷ್ಣನ ಶರೀರ 7 ದಿನಗಳ ಕಾಲ ಕೊಳೆತು ಹಾಗೆ ಬಿದ್ದಿತ್ತು. ಯಾರು ಕೇಳೋರಿರಲಿಲ್ಲ. ಅನಾಥವಾಗಿ ಬಿದ್ದಿತ್ತು ಆ ಶವ.
ಅರ್ಜುನನನ್ನು ಕಳಿಸಿ ಶ್ರೀಕೃಷ್ಣನಿಗೆ ಏನಾಗಿಯೋ ಹೋಗುವಾಗ ಅರ್ಜುನ ಬಂದು ನೋಡಿದಾಗ ಮರದ ಕೆಳಗೆ ಅನಾಥವಾಗಿ 7 ದಿನ ಆಗಿತ್ತು ಶ್ರೀಕೃಷ್ಣನ ಹೆಣ ಸತ್ತು ಬಿದ್ದು. 7 ದಿನಗಳ ನಂತರ ಶ್ರೀಕೃಷ್ಣನ ಶರೀರವನ್ನ ಅರ್ಜುನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಹುಟ್ಟಿದಾಗಲಿಂದ ಹಿಡಿದು ಸಾಯುವ ಕೊನೆಯ ಕ್ಷಣದವರೆಗೆ ಶ್ರೀಕೃಷ್ಣನ ಲೈಫ್ ಅಲ್ಲಿ ಸುಖವಾಗಿ ಅವನಿದ್ದ ಒಂದು ಇನ್ಸಿಡೆಂಟ್ ಗಳನ್ನ ಬರೀರಿ ಅಂದ್ರೆ ನಾನು 2 ಅಥವಾ 3 ಇನ್ಸಿಡೆಂಟ್ ಗಳನ್ನ ಗುರ್ತು ಮಾಡಬಲ್ಲೆ. ಅದೇ ಶ್ರೀಕೃಷ್ಣ ತನ್ನ ಲೈಫ್ ಅಲ್ಲಿ ಅನುಭವಿಸಿದ ಕಷ್ಟಗಳನ್ನ ಗುರ್ತು ಮಾಡಿ ಅಂದ್ರೆ 60,000 ಎಕ್ಸಾಂಪಲ್ಸ್ ಅನ್ನು ನಾನು ಕೊಡಬಲ್ಲೆ. ಶ್ರೀಕೃಷ್ಣನಿಗಿಂತ ಕಷ್ಟಪಡ್ತಾ ಇದ್ದೀವ ನಾವು. ಆದ್ರೆ ಈ ಜೀವನ ಪೂರ್ತಿ ಕಷ್ಟಪಟ್ಟರು ಕೂಡ ಶ್ರೀಕೃಷ್ಣ ಹೇಳಿದ್ದ ಏನೂ ಗೊತ್ತಿಲ್ವೇನೋ ಮಾತ್ರ ನಗನಗುತ್ತಾ ಕಷ್ಟಗಳನ್ನ ಫೇಸ್ ಮಾಡ್ತಾ